ನಮಸ್ಕಾರ ಸ್ನೇಹಿತರೆ. ಭಗವಾನ್ ಶಿವನ ಅತ್ಯಂತ ನಿಗೂಢವಾದ ದೈವಿಕ ಸತ್ಯ ಇರುವಂಥ ಚಿದಂಬರ ರಹಸ್ಯ ಗೊತ್ತಾಗಬೇಕಾದ್ರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ. ತಾರಕವನ ಎಂಬ ಅರಣ್ಯದಲ್ಲಿ ಕೆಲವು ಋಷಿಗಳು ವಾಸಿಸ್ತಿದ್ರು. ಅವರಿಗೆ ತಪಸ್ಸಿನ ಶಕ್ತಿ ಅಪಾರವಾಗಿತ್ತು. ಆದರೆ ಅವರ ಹೃದಯದಲ್ಲಿ ಅಹಂಕಾರವು ಬೆಳೆದಿತ್ತು. ಮಂತ್ರಗಳೇ ಸರ್ವಶಕ್ತಿಗಳು, ದೇವರೇ ನಮ್ಮ ಅಧೀನ ಎಂಬ ಭಾವನೆ ಅವರಲ್ಲಿ ಬಲವಾಗಿ ಬೇರೂರಿತ್ತು. ಇದನ್ನು ಗಮನಿಸಿದ ಶಿವನು ಭಿಕ್ಷಾಟನ ರೂಪದಲ್ಲಿ ಆ ಅರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ವಿಚಿತ್ರ ಶಾಂತಿ, ಭಸ್ಮದ ದೇಹ, ಅಪಾರ ಸೌಂದರ್ಯ ಶಿವನಲ್ಲಿ ಒಳಗೊಂಡಿತ್ತು. ಆಗ ಋಷಿಮುನಿಯರ ಪತ್ನಿಯರು ಆತನತ್ತ ಆಕರ್ಷಿತರಾದರು. ಇದು ಋಷಿಮುನಿಗಳ ಕ್ರೋಧಕ್ಕೆ ಕಾರಣವಾಯಿತು. ಕ್ರುದ್ಧರಾದ ಋಷಿಗಳು ಯಾಗ ಮಾಡಿದರು. ಅದರಿಂದ ಭಯಾನಕ ಅಸ್ತ್ರಗಳು ಹೊರಬಂದವು. ಭಯಾನಕ ಹುಲಿ, ಉಗ್ರ ಸರ್ಪ, ಮರಡದಂತೆ ಬಾಯಿಸುವ ಮೃಗ ಸರ್ಪಗಳು ಹೊರಬಂದವು. ಶಿವನು ಆ ಹುಲಿಯ ಚರ್ಮವನ್ನೇ ಧರಿಸಿ ಸರ್ಪವನ್ನೇ ಆಭರಣವನ್ನಾಗಿಸಿ ಜಯಿಸಿದನು. ಇಷ್ಟಾದರೂ ಋಷಿಮುನಿಗಳ ಅಹಂಕಾರ ಮುರಿಯಲಿಲ್ಲ. ಅವರು ಕೊನೆಗೆ ಸೃಷ್ಟಿಸಿದ ಅಸ್ತ್ರವೇ ಅಪಸ್ಮಾರ, ಅಜ್ಞಾನ ಮತ್ತು ಅಹಂಕಾರದ ಈ ರೂಪ. ಆ ಒಂದು ಕ್ಷಣದಲ್ಲಿ ಶಿವನು ಭಯಾನಕ ಮತ್ತು ದಿವ್ಯ ರೂಪದಲ್ಲಿ ನಿಂತನು. ಅದುವೇ ನಟರಾಜನ ತಾಂಡವ ನೃತ್ಯ. ಒಂದು ಕೈಯಲ್ಲಿ ಡಮರು, ಅದು ಸೃಷ್ಟಿಯ ನಾದ. ಇನ್ನೊಂದು ಕೈಯಲ್ಲಿ ಅಗ್ನಿ, ಅದು ಸೃಷ್ಟಿಯ ಲಯ. ಒಂದು ಪಾದದಿಂದ ಅಪಸ್ಮಾರನನ್ನು ದಬ್ಬಿಸಿ ಇನ್ನೊಂದು ಪಾದವನ್ನು ಎತ್ತಿ ಮುಕ್ತಿಯ ದಾರಿ ತೋರಿಸಿದ. ಈ ನೃತ್ಯ ಕೇವಲ ಕಲೆಯಲ್ಲ, ಇದು ಬ್ರಹ್ಮಾಂಡದ ಸತ್ಯ. ಒಂದು ಪಾದದ ಅಡಿಯಲ್ಲಿ ಅಪಸ್ಮಾರನ ಅಜ್ಞಾನ, ಇನ್ನೊಂದು ಪಾದದಲ್ಲಿ ಮೋಕ್ಷ ಅಭಯ ಮುದ್ರೆ. ಇದುವೇ ಇದರ ಸಂಕೇತ. ಋಷಿಗಳ ಅಹಂಕಾರ ಕರಗಿ ಅವರು ಶಿವನ ಪಾದಗಳಿಗೆ ಬಿದ್ದರು. ಸ್ನೇಹಿತರೆ, ಚಿದಂಬರಂ ತಮಿಳುನಾಡಿನ ಪ್ರಸಿದ್ಧ ಶಿವಕ್ಷೇತ್ರ. ಇಲ್ಲಿ ಶಿವನು ನಟರಾಜನ ರೂಪದಲ್ಲಿ ಬ್ರಹ್ಮಾಂಡದ ನೃತ್ಯ ಮಾಡುತ್ತಿರುವನೆಂದು ನಂಬಲಾಗಿದೆ. ಈ ದೇವಾಲಯದ ಅತಿದೊಡ್ಡ ಅದ್ಭುತವೇ ಚಿದಂಬರ ರಹಸ್ಯ. ಮೊದಲನೆಯದಾಗಿ, ಈ ಚಿತ್ ಎಂದರೆ ಚೈತನ್ಯ, ಅಂಬರ ಎಂದರೆ ಆಕಾಶ, ಚಿದಂಬರ ಅಂದರೆ ಚೈತನ್ಯದ ಆಕಾಶ. ದೇವರು ರೂಪದಲ್ಲೆಲ್ಲ ಶುದ್ಧ ಚೈತನ್ಯವಾಗಿ ಎಲ್ಲೆಡೆ ಇರುವನು ಎಂಬ ತತ್ವ. ಈ ಚಿದಂಬರ ದೇವಾಲಯದ ಗರ್ಭಗುಡಿಯ ಒಳಗೆ ಸಾಮಾನ್ಯ ಲಿಂಗವಾಗಲಿ ಮೂರ್ತಿಯಾಗಲಿ ಇಲ್ಲ. ಅದರ ಬದಲು ಖಾಲಿ ಆಕಾಶವಿದೆ. ಈ ಆಕಾಶದ ಮುಂದೆ ಬಂಗಾರದ ಪರದೆ. ಅದನ್ನು ದಿನಕ್ಕೆ ಹಲವು ಬಾರಿ ತೆರೆಯುತ್ತಾರೆ. ಪರದೆ ತೆರೆಯುವಾಗ ಕಾಣುವುದು ಏನೂ ಇಲ್ಲ, ಆದರೆ ಎಲ್ಲವೂ ಇದೆ. ಇದೇ ಚಿದಂಬರ ರಹಸ್ಯ. ದೇವರು ರೂಪದಲ್ಲೇ ಇರಬೇಕೆಂದಿಲ್ಲ. ಶೂನ್ಯವೇ ಪರಮ ಸತ್ಯ. ಎಲ್ಲವೂ ಹುಟ್ಟುವುದು ಶೂನ್ಯದಿಂದಲೇ. ಆದ್ದರಿಂದ ಇದನ್ನು ಆಕಾಶಲಿಂಗ ಎಂದು ಕರೆಯುತ್ತಾರೆ. ಶಿವನ ಪಂಚಭೂತ ಕ್ಷೇತ್ರಗಳಲ್ಲಿ ಚಿದಂಬರ ಕ್ಷೇತ್ರವು ಒಂದು. ಸಾವಿರಾರು ವರ್ಷಗಳ ಹಿಂದೆ ಭಾರತೀಯ ಋಷಿಗಳು ಅರಿತ ಸತ್ಯವೇ ಇದು. ಇದರಿಂದ ಭಕ್ತರಿಗೆ ನೀಡುವ ಸಂದೇಶ: ದೇವರನ್ನು ಹೊರಗೆ ಹುಡುಕಬೇಡಿ, ನಿನ್ನೊಳಗಿನ ಚೈತನ್ಯವೇ ಶಿವ. ಶಾಂತಿ, ಶೂನ್ಯ, ಮೌನ ಇವುಗಳೇ ಪರಮ ಮಾರ್ಗ. ಈ ಚಿದಂಬರ ರಹಸ್ಯವನ್ನು ಪೂರ್ಣವಾಗಿ ತೋರಿಸುವುದಿಲ್ಲ, ಯಾಕೆಂದರೆ ಕೆಲವರಿಗೆ ಮಾತ್ರ ಇದನ್ನು ಕೆಲವು ಸಮಯದಲ್ಲೇ ತೋರಿಸಲಾಗುತ್ತೆ. ಈ ಸತ್ಯ ಎಲ್ಲರಿಗೂ ಸಹಿಸಲಾಗುವುದಿಲ್ಲ. ಇಲ್ಲಿ ನೀವು ಕೇಳಲಿರುವುದು ಸಾಮಾನ್ಯವಾಗಿ ಯಾರು ಹೇಳದ ಸಂಗತಿಗಳು. ಪೂರ್ಣ ಶ್ರದ್ಧೆ ಇಲ್ಲದೆ ನೋಡಿದರೆ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ. ಕೆಲವು ಭಕ್ತರ ಹೇಳುವ ಅನುಭವ: ಪರದೆ ತೆರೆದ ಕ್ಷಣದಲ್ಲಿ ಹೃದಯದಲ್ಲಿ ಸ್ಪಂದನ ಜೋರಾಗುತ್ತದೆ. ಕೆಲವರಿಗೆ ಕಣ್ಣೀರು ಬರುತ್ತದೆ. ಯಾಕೆಂದರೆ ಮಾನವನ ಮನಸ್ಸಿಗೆ ಏನೂ ಇಲ್ಲ ಅನ್ನೋ ಸತ್ಯ ಭಯಂಕರ.
ಈ ರೂಪಕ್ಕೆ ಅಭ್ಯಾಸವಿರುವ ಮನಸ್ಸಿಗೆ ಶೂನ್ಯ ಮರಣದಂತೆ ಅನುಭವ ಕೊಡುತ್ತದೆ. ಈ ಚಿದಂಬರ ರಹಸ್ಯ ನೋಡುವ ವಸ್ತುವಲ್ಲ, ಅದು ಅನುಭವಿಸುವ ಸತ್ಯ. ದೇವರು ಹೊರಗಿಲ್ಲ, ಅವನು ಒಳಗಿದ್ದಾನೆ. ಆದರೆ ಒಳಗೆ ನೋಡಲು ಧೈರ್ಯ ಬೇಕು. ಅದುವೇ ಚಿದಂಬರ ರಹಸ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಕೊಟ್ಟಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ.